ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಆಟೋ ಚಾಲಕರ ಸಮಸ್ಯೆ ಇನ್ನೂ ಕೂಡ ಬಗೆಹರಿತಾ ಇಲ್ಲ. ಇದೇ ಹೊತ್ತಲ್ಲೇ ಈಗ ವಿಜಯನಗರದಲ್ಲೂ ಕೂಡ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಬೆಂಗಳೂರಲ್ಲಿ ಬಗೆಹರಿಯದ ಆಟೋ ಚಾಲಕರ ಸಮಸ್ಯೆ, ಭಾರತ್ ಪೆಟ್ರೋಲಿಯಂ ಆಟೋ ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಂಗಳೂರಲ್ಲಿ ಬಗೆಹರಿಯದ ಆಟೋ ಚಾಲಕರ ಸಮಸ್ಯೆ, ಇನ್ನು ಭಾರತ್ ಪೆಟ್ರೋಲಿಯಂ ಆಟೋ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿರುವಂತದ್ದು. ವಿಜಯನಗರದಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವ ಆಟೋಗಳು ಈಗ ಆಟೋ ಗ್ಯಾಸ್ಗಾಗಿ 3-4 ಗಂಟೆ ಕಾಯುವ ಪರಿಸ್ಥಿತಿ ಬಂದಿದೆ. ಚುನಾವಣೆ ಟೈಮಲ್ಲಿ ರಾಜಕಾರಣಿಗಳು ಓಟ್ ಕೇಳೋಕೆ ಬರ್ತಾರೆ, ಆದ್ರೀಗ ಆಟೋ ಚಾಲಕರ ಸಮಸ್ಯೆಯನ್ನ ಕೇಳೋರು ಯಾರು ಅಂತ ಹೇಳಿ ಆಟೋ ಚಾಲಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧದ ಬೆನ್ನಲ್ಲೇ ಇನ್ನು ರಾಜ್ಯದಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಮೊನ್ನೆ ಎಲ್ಲ ಬೆಂಗಳೂರು ಆಯ್ತು, ಕಲಬುರಗಿ ಆಯ್ತು, ಯಾದಗಿರಿ ಆಯ್ತು, ಈಗ ವಿಜಯನಗರದಲ್ಲೂ ಕೂಡ ಆಟೋ ಚಾಲಕರು ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ಯಾರು 224 ಜನ MLAಗಳಿದ್ದಾರೆ. ಯಾರು ಆಟೋದರ ಬಗ್ಗೆ ಯಾರು ಕೇರ್ಲೆಸ್ ಮಾಡ್ತಾ ಇಲ್ಲ. ಒಂದೊಂದು ಪೆಟ್ರೋಲ್ ಬ್ಯಾಂಕ್ ನಲ್ಲಿ 125-120 ರೂಪಾಯಿ ಗ್ಯಾಸ್ ರೇಟ್ ಮಾಡಿಕವ್ರೆ. ಅದ್ರ ಬಗ್ಗೆ ಯಾವ ಮಿನಿಸ್ಟ್ರಿಗಳು ಅವ್ರಿಗೆ ಇದೇ ಇಲ್ಲ. ಈ ಆಟೋದ್ರ ಬಗ್ಗೆ ಅದೇ ಎಲೆಕ್ಷನ್ ಬರ್ಲಿ ನೋಡ್ವೆ, ಆಟೋದವ್ರು ಇರ್ತಿ ಮಕ್ಳದ್ದು ಓಟ್ ಕೊಡ್ಬೇಕು ಅವ್ರಿಗೆ. ಆಟೋದವ್ರ ಬಗ್ಗೆ ಕೇಳೋದಕ್ಕೆ ಯಾವನಿಗೂ ಯೋಗ್ಯತೆ ಇಲ್ಲ. ಬೆಂಗಳೂರಿನಲ್ಲಿ ನಾವು ಸಾಯ್ತಾ ಇದೀವಿ. ರೋಡ್ಗಳಲ್ಲಿ ನಿಂತ್ಕೊಂಡು 3 ಅವರ್ 4 ಅವರ್ ನಿಂತ್ಕೊಂಡು ಗ್ಯಾಸ್ಗಳಿಗೆ ಸಾಯ್ತಾ ಇದೀವಿ. ಏನಾರ ಪೆಟ್ರೋಲ್ ಬ್ಯಾಂಕ್ ನಲ್ಲಿ ಇಷ್ಟು ರೈಟ್ ಮಾಡಿದಾರಲ್ಲ, ಯಾರ ಕೇಳ್ತಾರ ಮಿನಿಸ್ಟ್ರಿಗಳು? ಯಾವ ಮಿನಿಸ್ಟ್ರಿಗಳ ಉಸಿರ್ತಾರ ಆಟೋದವ್ರ ಬಗ್ಗೆ? ಅದೇ ಎಲೆಕ್ಷನ್ ಬರ್ಲಿ ನೋಡ್ವೆ, ಅಣ್ಣ ಅಪ್ಪ ಅಕ್ಕ ತಮ್ಮ ಅಂತ ಎಲ್ಲ ರೋಡಲ್ಲಿ ಉದ್ದಕ್ಕೂ ಬರ್ತಾರೆ. ಯಾರು ಬಂದಾರೆ? ಇವತ್ತಿಗೆ ಕುಮಾರಸ್ವಾಮಿ ಒಬ್ರು ಮಾತಾಡಿದಾರೆ. ಏನ್ ಮಾತಾಡಿದಾರೆ? ಆಟೋದವರು ತುಂಬಾ ತೊಂದರೆ. ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್, ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಗಮೇಶ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ಆಟೋ ಚಾಲಕರು ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಮೊನ್ನೆ ಎಲ್ಲ ಬೆಂಗಳೂರು ಆಯ್ತು, ಕಲಬುರಗಿ ಆಯ್ತು, ಯಾದಗಿರಿ ಆಯ್ತು, ಈಗ ವಿಜಯನಗರದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೀತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಕಳೆದ 2-3 ವಾರಗಳಿಂದ ಬೆಂಗಳೂರಿನಲ್ಲಿ ಆಟೋ ಚಾಲಕರು LPG ಆಟೋ ಗ್ಯಾಸ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ರಾಜ್ಯದಲ್ಲಿ ಆಟೋ LPG ಗ್ಯಾಸ್ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ಸಮಸ್ಯೆ ಉದ್ಭವ ಆಗಿತ್ತು. ಆದರೆ ಸರ್ಕಾರ ಮಾತ್ರ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಗ್ರೌಂಡ್ ಲೆವೆಲಲ್ಲಿ ಮಾತ್ರ ಆಟೋ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಒಂದು ಕ್ಯೂನಲ್ಲಿ ನಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೊಂದು ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಂಟಲೆ ಆಟೋ ಚಾಲಕರು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಅಂದರೆ ಗ್ಯಾಸ್ ಬಂಕ್ 6 ಗಂಟೆಗೆ ಓಪನ್ ಆಗುತ್ತೆ, ಆದರೆ ಆ ಆಟೋ ಚಾಲಕರು 3 ಗಂಟೆಗೆ 4 ಗಂಟೆಗೆ ಕ್ಯೂನಲ್ಲಿ ಬಂದು ನಿಲ್ತಾ ಇದ್ದಾರೆ. ಒಂದ್ಸಲ ಗ್ಯಾಸ್ ತುಂಬಿಸ್ಕೊಳ್ಬೇಕಾದ್ರೆ 3-4 ಗಂಟೆ ಕಾಲ ಅಲ್ಲೇ ಹೋಗ್ತಾ ಇದೆ. ಹಾಗಾಗಿ ಪೀಕ್ ಅವರ್ನಲ್ಲಿ ಅವರು ಆದಾಯ ಗಳಿಸಬಹುದಾಗಿತ್ತು, ಆದರೆ ಅಂಥ ಸಮಯದಲ್ಲಿ ಅವರು ಕ್ಯೂನಲ್ಲಿ ನಿಂತು ತಮ್ಮ ಸಮಯವನ್ನ ಅಲ್ಲಿ ಕಳೀತಾ ಇದ್ದಾರೆ. ಹೀಗಾಗಿ ಅವರ ಆದಾಯದಲ್ಲಿಯೂ ಕೂಡ ಕೊರತೆಯಾಗಿದೆ. ಜೊತೆಗೆ ಇಂಥವು ಕಳೆದ 2-3 ವಾರಗಳಿಂದ ಈ ಸಮಸ್ಯೆಯನ್ನು ಉದ್ಭವಿಸ್ತಾ ಇದೆ. ಯಾವ ರಾಜಕಾರಣಿಗಳು ಕೂಡ ಆ ಸ್ಪಾಟ್ಗೆ ಹೋಗಿ ಏನಾಗ್ತಾ ಇದೆ ಅಂತ ಚೆಕ್ ಮಾಡಿಲ್ಲ ಅನ್ನುವುದು ಕೂಡ ಆಟೋ ಚಾಲಕರ ಆಕ್ರೋಶ ಆಗ್ತಾ ಇದೆ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮನೆಗಳಿಗೆ ಬಂದು ಓಟ್ ಹಾಕಿ ಅಂತ ಹೇಳ್ತಾರೆ, ಆದರೆ ಇವಾಗ ನಮ್ಮ ಸಮಸ್ಯೆ ಕಾಣ್ತಾ ಇಲ್ವಾ? ಚುನಾವಣೆ ಸಂದರ್ಭದಲ್ಲಿ ನಮ್ಮ ಆಟೋಗಳಿಗೆ ಸ್ಟಿಕ್ಕರ್ ಹಾಕಿ ನಮ್ಮ ಆಟೋಗಳನ್ನು ಬಳಸ್ಕೋತೀರಿ, ಆದರೆ ನಮ್ಮ ಸಮಸ್ಯೆ ನಿಮಗೆ ಕಾಣ್ತಾ ಇಲ್ವಾ ಅನ್ನೋದನ್ನ ಇಲ್ಲಿ ಬೆಂಗಳೂರಿನಲ್ಲಿ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯನಗರನೇ ಅಲ್ಲ, ಬಸವೇಶ್ವರ ನಗರ ಇರಲಿ, ಮಲ್ಲೇಶ್ವರಂ ಇರಲಿ, ಬೆಂಗಳೂರಿನ ಎಲ್ಲ ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿಗೆ ಸರ್ಕಾರ ಯಾವಾಗ ಬ್ರೇಕ್ ಹಾಕುತ್ತೆ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಅಂಕಿತ, ಥ್ಯಾಂಕ್ ಯು ಸಂಗಮೇಶ್ ನಿಮ್ಮೆಲ್ಲ ಮಾಹಿತಿಗೆ.